ಸೊ ಓದ್ರಿ, ಮತ್ತ ಇಷ್ಟೆಲ್ಲ ಮಾಡಿ ರೀಲ್ಸ್ ನೋಡ್ಬೇಡ್ರಿ ಮೊಬೈಲ್ ಒಳಗ. ಚೆನ್ನಾಗಿ ಓದ್ರಿ, ಚೆನ್ನಾಗಿರಿ, ಮತ್ ಸಿಗೋಣಂತ. ಓಕೆನಾ? ನಿಮ್ ನಗು ತುಂಬಾ ಚೆನ್ನಾಗಿರುತ್ತೆ ಅಂತ ಹಿಂಗೆ ಹೇಳೇ ನೀವ ನಗಿಸ್ತೀರಿ ಮತ್ತ. ಓಕೆ, ನಾ ಯಾಕೆ ಹ್ಯಾಪಿ ದಿವಾಲಿ ಅಂತ ವಿಶ್ ಮಾಡ್ಲಿಲ್ಲ, ನೀವು ದಿವಾಲಿ ಹೋಗಿ ದಿವಾಳಿ ಅಂತ ಅನ್ಕೊಂತೀರಿ. ಒಬ್ಬೊಬ್ರು ಅಂತಿರ್ತಾರ, ಮೇಡಮ್ ನನ್ನ ಜೀವನಾನ ದಿವಾಳಿ ಆಗಿತ್ತು, ನಾ ಎಲ್ಲಿ ದೀಪಾವಳಿ ಮಾಡ್ಲಿ ಅಂತ. ಸೊ ಆ ರೀತಿ ಬೇಡ. ಸೊ ನಾ ಹೇಳಿನೆಲ್ಲ, ಸೊ ಎಲ್ಲವೂ ಆಗುದ್ ಆಲ್ ಈಸ್ ವೆಲ್. ಒಂದ ಲೈನ್ ಒಳಗೆ ಹೇಳ್ಬೇಕಂದ್ರೆ ಆಲ್ ಈಸ್ ವೆಲ್, ಆಗುದೆಲ್ಲವೂ ಒಳ್ಳೇದಕ್ಕ. ಸೊ ದೇವ್ರ ನಮ್ ಜೀವನದಾಗ ಯಾರ್ಯಾರನ್ನೂ ಒಬ್ಬರನ್ನ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನ ಅಂತಂದ್ರ ಅವ್ರಿಂತ್ರ ನಿಮ್ಗೆ ಒಳ್ಳೇದ್ದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಬಟ್ ಒಳ್ಳೇದೇನ್ ಮಾಡ್ತೈತಿ ಅಂದ್ರೆ ಸೊ ಲೈಫ್ ಲಾಂಗ್ ಇರ್ತಾ ಹೋಗುತ್ತಾ. ಕೆಟ್ಟದ್ದು ಅಂತ ಅಥವಾ ಕೆಟ್ಟ ವ್ಯಕ್ತಿಗಳಿಂದ ನೀವೊಂದು ಜೀವನದ ಒಂದು ಹೊಸ ಪಾಠವನ್ನ ಕಲಿತೀರಿ. ಏನ್ ನೀವು ಹೊಸ ಪಾಠವನ್ನ ಕಲಿತೀರಲ್ಲ, ಸೊ ಅದು ನಿಮ್ಮ ಲೈಫ್ ಲಾಂಗ್ ಏನಾಗುತ್ತಂದ್ರ ಸೊ ನಿಮಗೊಂದು ಎಕ್ಸ್ಪೀರಿಯನ್ಸ್, ಅದು ಅನುಭವ ಅಂತ ಆಗುತ್ತಾ. ಸೊ ಹಂಗಾಗಿ ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತಗೋರಿ, ಯಾವ್ದನ್ನು ಕೂಡ ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರ ಪ್ರತಿ ಒಂದು ನೆಗೆಟಿವ್ ಸಿಚುವೇಶನ್ ಕೂಡ ಏನ್ ಮಾಡ್ಬೋದು ಅಂದ್ರ ಸೊ ಪಾಸಿಟಿವ್ ಮೈಂಡ್ ಇದ್ರೆ ಏನ್ ಮಾಡ್ಬೋದು, ಅದನ್ನ ಚೇಂಜ್ ಮಾಡ್ಬೋದು ಅಲ್ಲ. ಸೊ ಇಲ್ಲಿಗೆ ಮುಗಿಸೋಣ.